ನಮಸ್ತೆ ಎಲ್ರಿಗೂ ಸಂಗ್ರಾಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿಂದ ನಾವು ಹೊಸ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಆ ಸೀರೀಸ್ ಹೆಸರು ವಾರದ ಕತೆ ನಮ್ಮ ಜೊತೆ. ಈ ವಾರದಲ್ಲಿ ನಡೆದಿರೋ ಎಲ್ಲ ಘಟನೆಗಳು ಮತ್ತೆ ನ್ಯೂಸ್ನ ಆದಷ್ಟು ಬೇಗ ಎಷ್ಟು ಬೇಗ ಹೇಳಕ್ಕಾಗುತ್ತೋ ಅಷ್ಟು ಬೇಗ ಹೇಳಕ್ಕೆ ಪ್ರಯತ್ನ ಪಡ್ತೀವಿ. ಜಗತ್ತಿನ ಐತಿಹಾಸಿಕ ಮಹಾಕುಂಭ 144 ವರ್ಷಕ್ಕೊಮ್ಮೆ ಬರುವ ಮಹಾಕುಂಭ ಮುಂದಿನ ವಾರ 26ನೇ ತಾರೀಕು ಮುಕ್ತಾಯಗೊಳ್ಳಲಿದೆ. ಆಪಲ್ ಸಂಸ್ಥೆ ಭಾರತದಲ್ಲಿ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅನ್ನು ಎಕ್ಸ್ಪ್ಯಾಂಡ್ ಮಾಡುತ್ತಿದ್ದಾರೆ. ಇದರಿಂದ ಭಾರತದ GDP ಮೇಲೆ ಪರಿಣಾಮ ಬೀಳಲಿದೆ. ಲಂಡನ್ ವೈದ್ಯರು ಲೇಬರ್ ಕಾಂಜಿನೆಂಟಲ್ ಅಮರೋಸಿಸ್ ಎಂಬ ಜನ್ಮಜಾತ ದೃಷ್ಟಿಹೀನತೆಗೆ ಯಶಸ್ವಿಯಾಗಿ ಚಿಕಿತ್ಸೆಯನ್ನು ನೀಡಿದ್ದಾರೆ. ಈ ಚಿಕಿತ್ಸೆಯಿಂದ ಜನ್ಮಜಾತ ಕುರುಡುತನಕ್ಕೆ ಒಂದು ಶಾಶ್ವತವಾದ ಪರಿಹಾರ ಸಿಕ್ಕಂಗಾಗಿದೆ ಮತ್ತು ಇದು ಜಗತ್ತಿನಲ್ಲೇ ಮೊದಲು. ಇವತ್ತು ಬದ್ಧ ವೈರಿಗಳಾದ ಇಂಡಿಯಾ ಮತ್ತು ಪಾಕಿಸ್ತಾನ್ ಮ್ಯಾಚ್ ದುಬೈಯಲ್ಲಿ ನಡೆಯಲಿದೆ. ಸೊ ನೋಡ್ಬೇಕೇನಾಗುತ್ತೆ ಅಂತ. ಭಾರತ ಬಾಂಗ್ಲಾದೇಶನ ಸೋಲಿಸಿ ಮೇಲ್ಗೈ ಆದ್ರೂ ಹೇಳೋಕ್ಕಾಗಲ್ಲ, ರಿಸಲ್ಟ್ ಹೆಂಗ್ ಬೇಕಾದ್ರೂ ಆಗ್ಬೋದು. ಈ ಎಕ್ಸೈಟ್ಮೆಂಟ್ ಎಲ್ಲ ಇಂಡಿಯಾ ಮತ್ತು ಪಾಕಿಸ್ತಾನ್ ಕ್ರೀಡಾಭಿಮಾನಿಗಳಲ್ಲಿ ತುಂಬಿ ತುಳುಕ್ತಾ ಇದೆ. ಕರ್ನಾಟಕ ಗಡಿಭಾಗವಾದ ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ಗೆ ಮರಾಠಿ ಬಂದಿಲ್ಲವೆಂದು ತಿಳಿಸಿದ್ದಾರೆ. ಈ ಪ್ರಕರಣವು ಬಹಳ ಉದ್ವಿಗ್ನ ಪರಿಸ್ಥಿತಿಯಾಗಿದೆ ಮತ್ತು ಕನ್ನಡ ಪರ ಹೋರಾಟಗಾರರು ಹೋರಾಟವನ್ನು ಮಾಡುತ್ತಿದ್ದಾರೆ. ಒಡಿಶಾದ ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ವಿದ್ಯಾರ್ಥಿನಿಯ ಒಂದು ಆತ್ಮಹತ್ಯೆಯಾಗಿದೆ. ಇದರಿಂದ ನೇಪಾಳಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಸಂಸ್ಥೆಯ ವಿರುದ್ಧ ಹೋರಾಟ ಮಾಡುತ್ತಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ವಾರದ ಕತೆ ನಮ್ಮ ಜೊತೆ. ಇದೇ ತರ ವಿಡಿಯೋಸ್ ಬರ್ತಾ ಇರ್ತವೆ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.